ಸರ್ ಮಾತಾಡ್ರಿ ಏನಾಗಿಲ್ಲ ಏನಾಗಂಗಿಲ್ಲ ನಿಮ್ಗೆ ಮಾತಾಡ್ರಿ ಸರ್ ಮಾತಾಡ್ತಾರ ಏನ್ ಇಲ್ಲೇನು ಮೇಡಮ್ ಏನಾಗೈತೆ ಅಂದ್ರೆ ನಾವು ಹಲವಾರು ಈಗ 6 ತಿಂಗಳಿಂದ ಏನಾಗೈತೆ ಅಂದ್ರೆ ಹಾಸ್ಟೆಲ್ ಕ್ಲೀನಿಂಗ್ ಇಲ್ಲ ಮತ್ತೆ ಅಡಿಗೆ ವ್ಯವಸ್ಥೆ ಏನಾಗೈತೆ ಅಂದ್ರ ಹದಗೆಟ್ಟೈತಿ. ಈ ಎಷ್ಟೋ ಸಲ ನಾವು ಜೂನಿಯರ್ ವಾರ್ಡನ್ಗಾಗ್ಲಿ ವಾರ್ಡನ್ ಆಗಿ ಹೇಳಿದ್ರು ಏನಾಗೈತಲ್ಲ ಸ್ಪಂದನೆ ಕೊಡಾಕತ್ತಿಲ್ಲ. ಮಾತಿಗೊಂದಂದ್ರೆ ಏನಂತಾರ ಅಂದ್ರೆ ಇವ್ರು ಕಾಂಟ್ರಾಕ್ಟರ್ ಬೇಸಿ ಎಲ್ಲ ಏನಾಗತ್ತ ನಮ್ ಫುಡ್ ಸಪ್ಲೈ ಆಗತ್ತ, ಅವ್ರು ಕೊಡುವಂತ ಬಜೆಟ್ ನಮ್ಗೆ ಹಾಸ್ಟೆಲ್ ನಡ್ಸಕ್ ಆಗತ್ತಲ್ಲ ಅಂದ್ರೆ ಪದೇ ಪದೇ ಹಾಸ್ಟೆಲ್ ಬಗ್ಗೆ ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ತಾರ. ಖರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಯಾರು ಆಲ್ಸಾಕತ್ತಿಲ್ಲ. ಇವ್ರ ನಿಲಯ ಪಾಲಕರು ತಮ್ಮ ಕರ್ತವ್ಯ ಏನ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಮಾತಿದ್ರೆ ನಿಮ್ ಡ್ಯೂಟಿ ಏನಂತಂದ್ರು ಹೇಳುವಂತ ಸ್ಪಷ್ಟನೆ ಇವರಲ್ಲಿಲ್ಲ. ಮತ್ ಇವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ನಾವು? ಯಾವ್ದೇ ವಿದ್ಯಾರ್ಥಿ ಏನಾಗೈತೆ ಅಂತಂತ ಒಂದ್ ಏನ್ ಮಾಡಂಗಿಲ್ಲ ಅಂದ್ರೆ ನೋಡಿ ವಿಸಿಟ್ ಮಾಡಂಗಿಲ್ಲ, ಯಾವ್ದೇ ಫ್ಲೋರ್ನಾಗ ಅಡ್ಡಾಡಂಗಿಲ್ಲ. ಮತ್ ಮಾತಾಡ್ತಿದ್ರ ನಾವು ಅಲ್ಲಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತಂದು ಬರೇ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರಂದ್ರ ಅವ್ರು ಸುಧಾರಣೆ ಮಾಡಿದನ್ನ ಹೇಳ್ತಾರ. ಬಟ್ ಅದಕ್ಕೆ ಅಧಿಕೃತವಾಗಿ ಯಾವ್ದೇ ಅಂತ ದಾಖಲಾತಿಗಳೇ ಇರಂಗಿಲ್ಲ ಇವ್ರಿಗೆ. ಹಿಂಗ ಈ ವ್ಯವಸ್ಥೆ ಹಾಳು ಮಾಡಿ ಏನ್ ಮಾಡ್ಬಿಡ್ತಂದ್ರ ಸರ್ವ ಏನೇ ಆಗೈತೆ ಅಂದ್ರೆ ಈಗ 2-3 ವಾರದಿಂದ ಏನಾಗಿರ್ತಂದ್ರ ಇವ್ರ ಅಡಿಗೆಯಲ್ಲಿರುವಂತ ಅಸ್ತವ್ಯಸ್ತದಿಂದ ಏನಾಗೈತಂದ್ರ 10ರಿಂದ 30 ಜನದ ಏನಾಗೈತಂದ್ರ ಡಿಸೆಂಟ್ರಿ ಅಂತ ಏನ್ ಮಾಡಿರ್ತಾರಂದ್ರ ದಾಖಲೆ ಏನ ಹಾಸ್ಪಿಟ್ಲಿಗೂ ದಾಖಲೆ ಆಗುವಂತ ಒಂದ್ ಏನ್ ಸಂದರ್ಭನು ಕ್ರಿಯೇಟ್ ಆಗೈತಿ. ಅಷ್ಟಾದ್ರೂ ಮೇಲಧಿಕಾರಿಗಳಿಗೆ ನಾವ್ ಏನ್ ಮಾಡತ್ತೇವ ಅಂದ್ರ ಈಗ ಸತತ 3 ಗಂಟೆಯಿಂದ ಏನ್ ಮಾಡತ್ತೇವ ಅಂದ್ರ ಸ್ಟ್ರೈಕ್ ಮಾಡಿ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ಏನ್ ಮಾಡಿದ್ರು ನಮ್ ಕರೆಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರ ಏನ್ ಮಾಡ್ತಾರ ಬರೇ ನಾವು ಇಲ್ಲಿ ಅದೀವಿ ಅದನ್ನ ಆನ್ ಡ್ಯೂಟಿ ಮೇಲೆ ಅದೀವಿ ಈ ರೀತಿ ಏನ್ ಮಾಡ್ತಾರ ಅಂದ್ರ ನಮಗ ಸ್ಪಂದನೆಯನ್ನು ಕೊಡತ್ತಾರ. ಅದಕ್ಕ ಇಲ್ಲಿ ಏನ ಆಗಿರುವಂತ ಸಮಸ್ಯೆಗಳನ್ನ ಆಲಿಸ್ಬೇಕ, ಅವ್ರು ಎಲ್ಲಿದ್ರು ಇಲ್ಲಿ ಬರುವಂತ ವ್ಯವಸ್ಥೆ ಮಾಡ್ಬೇಕಂತ ತಮ್ಮನ್ನ ಕೇಳ್ಕೊತೀನಿ ಮೇಡಮ್. ಸೋಮನಾಥ್ ಪಮಾರ್ ಅಂತ ಮೇಡಮ್. ಸತತ ಈಗ 4ನೇ ವರ್ಷದ ವಿದ್ಯಾರ್ಥಿ ಏನಾಗಿರ್ತಾನೆ 4ನೇ ವರ್ಷದ ವಿದ್ಯಾರ್ಥಿಯಾಗಿ ಇಲ್ಲಿ ಏನ್ ಮಾಡ್ತಾನೆ ನಿಲಯದಾಗಿದ್ರು ಕೂಡ 4ನೇ ವರ್ಷದಿಂದ ಏನಾಗಿರ್ತಂದ್ರೆ ಇದೇ ಸಮಸ್ಯೆ ಇರ್ತಾವ. ಇವಾಗ ಸ್ಟ್ರೈಕ್ ಮಾಡಿದಾಗ 4 ದಿನ ಅಷ್ಟೇ ಏನ್ ಮಾಡ್ತಾರಂದ್ರ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೆಲಸ ಮಾಡತ್ತಾರ. ಖರೆ ಬಟ್ ಶಾಶ್ವತವಾಗಿ ಇದಕ್ಕ ಯಾವುದೇ ಪರಿಹಾರವನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಏನಾಗೈತಂದ್ರ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡತ್ತಾರಂದ್ರ ಶಾಶ್ವತವಾಗಿ ಪರಿಹಾರ ಸಿಗಬೇಕು. ಇನ್ನು ಈ ವ್ಯವಸ್ಥೆ ಏನಾಗಬಾರ್ದು ಅಂದ್ರೆ ಮುಂದೆ ಹದಗೆಡಬಾರ್ದು ಅಂತಂತ ಎಲ್ಲರೂ ಏನ್ ಮಾಡತ್ತಾರಂದ್ರ ಈ ಎಲ್ಲಾ ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಏನ್ ಮಾಡ್ತೇವ ಅನ್ನೋದನ್ನ ಮನವಿ ಮಾಡ್ಕೊಳಕತ್ತೀವಿ ಮೇಡಮ್. ಅಲ್ಲ ಪ್ರಮುಖವಾದ ಬೇಡಿಕೆ ಏನಿಲ್ರಿ ಮೇಡಮ್, ಕ್ಲೀನ್ ಆಗಿ ಏನ್ ಇರ್ಬೇಕಂದ್ರ ಹಾಸ್ಟೆಲ್ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಇವ್ರ ವಾರ್ಡನ್ಸ್ ಏನ್ ಕರ್ತವ್ಯಗಳನ್ನ ಅದನ್ನ ಪಾಲನೆ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಅಡಿಗೆ ಏನಾಗಿರ್ಬೇಕಂದ್ರ ಅಚ್ಚುಕಟ್ಟಾಗಿರ್ಬೇಕು. ತಿನ್ನುವಂತದ ಏನ್ ಮಾಡ್ಬೇಕಂದ್ರ ಇವ್ರು ಯಾವ್ದೇ ತರಕಾರಿನ ತಂದ್ರು ಕೂಡ ಏನಾಗಿರ್ತಾರಂದ್ರ ಇವ್ರು ಕೊನೆಯದಾಗಿ ಏನ್ ಮಾಡಿರ್ತಾವಲ್ಲ ನಮ್ ಸೈಡ್ ಏನ್ ಮಾಡ್ತಾರೋ ಹಳ್ಳಿ ಸೈಡ್ ಜನ ನಾವು ದನಕ್ಕೂ ಹಾಕಂಗಿಲ್ರಿ. ಇಂತ ಏನ್ ಮಾಡ್ತಾರ ತರಕಾರಿ ತಂದ್ ಏನ್ ಮಾಡ್ತಾರಂದ್ರೆ ಊಟದ ಏನ್ ಮಾಡ್ತಾರಂದ್ರ ವ್ಯವಸ್ಥೆ ರೆಡಿ ಮಾಡತಾರ ಊಟವನ್ನ. ಅದನ್ನ ತಪ್ಪಿಸ್ಬೇಕು. ಏನ್ ಮಾಡ್ಬೇಕಂದ್ರ ಇಲ್ಲಿ ಅನೇಕ ಪ್ರಾಬ್ಲಮ್ಸ್ ಗಳು ಬರತಾವು. ಕ್ಲೀನೇಜ್ ಆಗ್ಲಿ ಜಗಳ ಆಗ್ಲಿ ಹೊರಗಿಂದು ಅವೆಲ್ಲಾ ಆಗಾಕತ್ತಾವು. ಅದನ್ನೆಲ್ಲಾ ಸ್ಟಾಪ್ ಮಾಡ್ಬೇಕಂತ ನಮ್ ಮೇಡಮ್.